ವಿರೋಧ ಶಕ್ತಿಗಳು. ನೋಡಿ, ರಾಜ್ಯದ ಉದ್ಯಾನವನಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಕಾಂಗ್ರೆಸ್ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ನೋಡಿ, ಪಾರ್ಕ್ ರಿಸರ್ವೇಷನ್ ಆಕ್ಟ್ ಇದೊಂದು ದುರುದ್ದೇಶ, ಇದು ಅಧಿಕಾರ ದುರ್ಬಳಕೆ ಅಂತ ಅಶ್ವಥ್ ನಾರಾಯಣ್ ಅವರು ರಾಜ್ಯಪಾಲರಿಗೆ ಈ ಬಗ್ಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಈ ಪಾರ್ಕ್ ದುರ್ಬಳಕೆ ಬಗ್ಗೆಯೂ ಕೂಡ ನಾವು ದೂರನ್ನ ನೀಡಿದ್ದೇವೆ. ಕೂಡಲೇ ಈ ಬಿಲ್ ಅನ್ನ ವಾಪಸ್ ಪಡಿಬೇಕು ಅಂತ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಕಾಂಗ್ರೆಸ್ ಸರ್ಕಾರ ಎಲ್ಲ ಸೂಕ್ಷ್ಮತೆಯನ್ನ, ಸಮಸ್ಯೆಗಳನ್ನ, ಸವಾಲುಗಳನ್ನ ಗಮನದಲ್ಲಿಟ್ಕೊಂಡು ಇಂಥ ಯಾವುದೇ ತಿದ್ದುಪಡಿಗಳನ್ನ ತರಬೇಕಿದ್ರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇದ್ಯಾವುದನ್ನು ಲೆಕ್ಕಿಸದೆ ಏನ್ ಮಾಡ್ರು ನಾವು ಜಯಿಸ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ತೀವಿ, ಸರ್ಕಾರ ಇದೆ, ಅಧಿಕಾರ ಇದೆ ಅಂತ ಏನ್ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊತಿದ್ದಾರೆ, ಇದು ಸರಿಯಲ್ಲ. ಲಾಲ್ ಬಾಗ್ ಅನ್ನೋಂಥದ್ದು ಇಡೀ ದೇಶದಲ್ಲೆಲ್ಲ ಒಂದ್ ಕಡೆ ಒಂದು ಕೆಟ್ಟ ಸಂದೇಶ ಕೊಟ್ಟಂತ ಆಗುತ್ತೆ. ಲಾಲ್ ಬಾಗಿನ 5 ಎಕರೆಗಿಂತ ಹೆಚ್ಚಿನ, ಈಗೇನು ಒಟ್ಟು 10 ಎಕರೆ, ಇವಾಗ 5% ಅಂದ್ರೆ ಲಾಲ್ ಬಾಗ್ 200 ಎಕರೆಗಿಂತ ಹೆಚ್ಚಿನ ಎಕರೆಗಿಂತ ವಿಸ್ತೀರ್ಣ ಹೆಚ್ಚಿರುವಂತ ಜಾಗ 5% ಅಂದ್ರೆ 10 ಎಕರೆ ಮೇಲೆ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಇಂಥ ಸ್ಥಳಗಳನ್ನ, ಬೇರೆ ಬೇರೆ ಪಾರ್ಕ್ಗಳು ಎಲ್ಲವನ್ನೂ ಈ ರೀತಿ ಬಳಕೆನ ಮಾಡುತ್ತಿರುವಂತದ್ದು, ಸ್ಯಾಂಕಿ ಹತ್ರ ಒಂದು ಎಕ್ಸಿಟ್ ರೂಟ್ ಇಟ್ಕೊಳ್ತಿರುವಂತದ್ದು, ಇದೆಲ್ಲ ಒಳ್ಳೇದಲ್ಲ. ಟನ್ನಲ್ ಆ ರೀತಿ ಮಾಡಬೇಕಾಗಿದ್ರು ಫಸ್ಟ್ ಆಫ್ ಆಲ್ ಫೀಸಿಬಿಲಿಟಿ ನೋಡಬೇಕಿತ್ತು. ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಟನಲ್ಗಳಾಗ್ಲಿ, ಅಭಿವೃದ್ಧಿಗಳು ಬೇಕು, ಸಿಟಿಗೆ ಜನರ ಅವಶ್ಯಕತೆಯನ್ನು ಪೂರೈಸಲಿ. ಹಾಗಂತ ಮನ ಬಂದಂತೆ ಮಾಡೋದು ತಪ್ಪಾಗುತ್ತೆ. ಏನೋ ಒಂದು ಅಭಿವೃದ್ಧಿ ಮಾಡ್ತಾ ಇದೀವಿ, ಏನ್ ಬೇಕಾದ್ರೆ ಮಾಡ್ತೀವಿ ಅಂತ ಹೋಗ್ತಿರೋದು ಸರಿಯಲ್ಲ. ಏನ್ ಪಾರ್ಕ್ ಪ್ರಿಸರ್ವೇಷನ್ ಆಕ್ಟ್ ಅಲ್ಲಿ ತಿದ್ದುಪಡಿಯನ್ನು ತಂದು 5% ಅನ್ನ ಬಿಲ್ಡಿಂಗ್ ಕಟ್ಲಿಕ್ಕಾಗ್ಲಿ, ಕಮರ್ಷಿಯಲೈಸೇಷನ್ ಮಾಡ್ಲಿಕ್ಕಾಗ್ಲಿ, ಏನು ಮಾನಿಟೈಸ್ ಮಾಡಕ್ ಹೋಗ್ತಿರೋಂಥದ್ದು, ಇದ್ಯಾವುದು ಒಳ್ಳೆ ಉದ್ದೇಶ ಅಂತ ಎತ್ಕಾಣ್ತಿಲ್ಲ. ಇದೆಲ್ಲ ಒಂದ್ ಕಡೆ ಜನ